ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ವಿ. ಹಿಂದಿನ ವಿಡಿಯೋದೊಳಗೆ ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ಆ ಪ್ರಿಪೋಸಿಷನ್ದೊಳಗೆ ಲಾಸ್ಟ್ ಬಂದು ವಿತ್ ಅನ್ನುವಂಥ ಪ್ರಿಪೋಸಿಷನ್ ನೋಡೋಣ. ವಿತ್ ಇಂಡಿಕೇಟ್ಸ್ ನೋ. ಕಂಪನಿ ಅಂದರೆ ಜೊತೆ, ಸಂಗಡ ಅಂತ. ಕಂಪನಿ ನೋ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಮ್ ವಿತ್ ಮೀ ನೋ. ಲಿವ್ ವಿತ್ ಯುವರ್ ಪೇರೆಂಟ್ಸ್. ಡೋಂಟ್ ಫೈಟ್ ವಿತ್ ಹರ್. ದ ಬುಕ್ಸ್ ಆರ್ ವಿತ್ ಸಮರ್ಥ್. ಯಾರ ಜೊತೆಗಿದಾವಂತ. ದ ಮನಿ ಈಸ್ ವಿತ್ ಮೈ ಫಾದರ್. ಕಂಪನಿ ಅಂದರೆ ಜೊತೆ, ಸಂಗಡ ತೋರಿಸ್ಲಿಕ್ಕೆ. ಕಮ್ ವಿತ್ ಮೀ, ನನ್ನ ಜೊತೆಗೆ ಬನ್ನಿ ಅಂತ. ಲಿವ್ ವಿತ್ ಯುವರ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ ಜೊತೆಗೆ ವಾಸ ಮಾಡಿರಿ, ಇರ್ರಿ ಅಂತ. ಡೋಂಟ್ ಫೈಟ್ ವಿತ್ ಹರ್, ಜೊತೆಗೆ, ಅವರ ಜೊತೆ ಸಂಗಡ. ದ ಬುಕ್ಸ್ ಆರ್ ವಿತ್ ಸಮರ್ಥ್, ಅವು ಯಾರ ಹತ್ರ ಅದಾವ, ಯಾರ ಜೊತೆ ಇದಾವಂತ. ದ ಮನಿ ಈಸ್ ವಿತ್ ಮೈ ಫಾದರ್. ಅದೇ ರೀತಿ ಮೆಥಡ್, ವಿಧಾನ ಮತ್ತು ಯಾವುದರಿಂದ ಎಂಬುದನ್ನು ಹೇಳಲು. ವಿಧಾನ ಮತ್ತು ಯಾವುದರಿಂದ ಎಂಬುದನ್ನು ಹೇಳಲು ನಾವು ಈ ವಿತ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಟ್ ಆ್ಯನ್ ಆ್ಯಪಲ್ ವಿತ್ ಅ ನೈಫ್. ಕಟ್ ಆ್ಯನ್ ಆ್ಯಪಲ್ ವಿತ್ ಎ ನೈಫ್. ಕವರ್ ಯುವರ್ ಸೆಲ್ಫ್ ವಿತ್ ಅ ಬ್ಲ್ಯಾಂಕೆಟ್. ದೆನ್ ಈಟ್ ದಿ ಐಸ್ ಕ್ರೀಮ್ ವಿತ್ ದ ಸ್ಪೂನ್. ನೋ. ಈ ರೀತಿ ವಿತ್ ಅನ್ನುವಂಥ ಒಂದು ಪ್ರಿಪೋಸಿಷನ್ನು ಜೊತೆ, ಸಂಗಡ ತೋರಿಸಲಿಕ್ಕೆ ಮತ್ತು ವಿಧಾನ ಯಾವುದರಿಂದ ಎಂಬುದನ್ನು ಹೇಳಲು ನಾವು ವಿತ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಈ ಪ್ರಿಪೋಸಿಷನ್ಸ್ ಬಗ್ಗೆ ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಯಾವ್ಯಾವ ನಾವು ಪ್ರಿಪೋಸಿಷನ್ ನೋಡಿದ್ದೀವಿ. ಆಫ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಆ್ಯಟ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಆನ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಇನ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಬೈ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಫಾರ್ ಅನ್ನುವಂಥ ಪ್ರಿಪೋಸಿಷನ್ ಮತ್ತು ಕೊನೆಗೆ ಬಂದು ವಿತ್ ಅನ್ನುವಂಥ ಪ್ರಿಪೋಸಿಷನ್ ನೋಡಿದ್ದೀವಿ. ಇಷ್ಟೊಂದು ಪ್ರಿಪೋಸಿಷನ್ಸನ್ನು ನಾವು ಸ್ಟಡಿ ಮಾಡಿದ್ದೀವಿ. ಇಷ್ಟು ವಿಡಿಯೋ ಅದಾವ, ಅವನ್ನ ಯಾರು ನೋಡಿಲ್ಲ ಅವರು ನೋಡ್ರಿ. ಈ ಒಂದು ಪ್ರಿಪೋಸಿಷನ್ಸ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿರಿ, ಮತ್ತು ನಾನು ತಿಳಿಸ್ತೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.